ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಎಲ್ಲೆಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಹಬ್ತಾ ಇದ್ದಾವಂಥದ್ದು ಗೃಹಲಕ್ಷ್ಮಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ನಿಂತೋಯ್ತಲ್ಲ, ಅಂದರೆ 2 ತಿಂಗಳಿನಿಂದ ಅಮೌಂಟ್ ಬರ್ತಾ ಇಲ್ಲ. ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಏನು ಅಮೌಂಟ್ ಬರ್ತಾ ಇಲ್ಲ ನೋಡಿ. ಸೊ ಅವಾಗಿನಿಂದನೂ ಕೂಡ ಬರ್ತಾ ಇಲ್ಲ. ಎಲೆಕ್ಷನ್ ಟೈಮ್ದಲ್ಲಿ 2 ತಿಂಗಳ ಅಮೌಂಟು ಒಂದೇ ತಿಂಗಳಲ್ಲಿ ಹಾಕಿದ್ರು, ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ರು. ಸೊ ಒಮ್ಮೆಲೆ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಂಗಾಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಹೀಗೆ ಗೊತ್ತಾಗುತ್ತೆ. ಮಹಿಳೆಯರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮೈಸೂರಿನಲ್ಲಿ ಕೂಡ ಈಗ ಪ್ರತಿಭಟನೆ ಮಾಡಿರುವಂತದ್ದು ಮೊನ್ನೆ. ಸೊ ಇಲ್ಲಿ ಮತ್ತೆ ಹಾಸನದಲ್ಲಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸಾಕಷ್ಟು ಜನರು ಈಗಾಗಲೇ ಗೃಹಲಕ್ಷ್ಮಿ ಬೇಕಂತಾನೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಷ್ಟು ಹೆಲ್ಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆ 4,000 ಅಮೌಂಟ್ ಜಮಾ ಆಗುತ್ತೆ ಅಂತ ನಾನು ತಮಿಳಿನಲ್ಲಿ ಕೊಟ್ಟಿದ್ದೆ. ಸೊ ಇನ್ನು 3 ದಿನಗಳಲ್ಲಿ ಅಂತ ಹೇಳಿದ್ದೆ. ಸೊ ಓಕೆನಾ. ಸೊ ಒಂದು 3 ದಿನಗಳಲ್ಲಿ ಹೇಗೆ ಜಮಾ ಆಗುತ್ತೆ, 4,000 ಹೇಗೆ ಜಮಾ ಆಗುತ್ತೆ, 2,000 ಜಮಾ ಆಗಬೇಕಾಗಿತ್ತು ಅಂತ ನೀವು ಅನ್ಬೋದು. ಸೊ ಅದ್ರ ಬಗ್ಗೆನೇ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. 4,000ದ ಬಗ್ಗೆ ಮತ್ತೆ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಲೇಬೇಕಾಗತ್ತೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ಸೊ 2 ತಿಂಗಳಿಂದ ಕಾಯ್ತಾ ಇದ್ದೀರಾ. ಸೊ ಇನ್ನು 2-3 ದಿನಗಳ ಕಾಯ್ಲಿಕ್ಕಾಗಲ್ಲ. ಸೊ ಕಾಯ್ತೀರಾ, ನಿಮ್ಗೆ ಅಮೌಂಟ್ ಜಮಾನು ಕೂಡ ಆಗತ್ತೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ನಾನು ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಒಂದು ನನ್ನ ಫೇಜ್ ತೋರಿಸ್ತೀನಿ. ಯಾಕಂದ್ರೆ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಫೇಜ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಸೊ ಒಂದು ಫೇಜ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಪೋಸ್ಟ್ ನಲ್ಲಿ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇರತ್ತೆ, ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಸ್ವಲ್ಪ ತಡವಾಗಿದೆ. ಅಂದ್ರೆ ಚುನಾವಣೆಯ ನೀತಿ ಸಂಹಿತೆಯಿಂದಾಗಿ ಚುನಾವಣೆಯಲ್ಲಿರುವಂತಹ ಓಡಾಡಬೇಕಾಗಿರುತ್ತೆ. ಇವರೇ ಮೇನ್ ಮುಖ್ಯವಾಗಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಸಚಿವರ ಕಣ್ರಿ ಇವರು. ಸೊ ಇವರು ಕೂಡ ಓಡಾಡಲೇಬೇಕಾಗತ್ತೆ. ಸ್ವತಃ ಮಗನನ್ನೇ ನಿಲ್ಲಿಸಿದ್ರು MP ಎಲೆಕ್ಷನ್ ಅಲ್ಲಿ, ನಿಮ್ಗೆ ಗೊತ್ತಿರುವಂಥದ್ದು. ಸೊ ಅವರು ಕೂಡ ಓಡಾಡಲೇಬೇಕಾಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಜಿ ಆಗಿರುವಂಥದ್ದು ಕರ್ನಾಟಕದಲ್ಲಿ. ಸೊ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಹಾಕ್ಲಿಕ್ಕೆ ಆಗಿರಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇನ್ಮೇಲಿಂದ ಅಮೌಂಟ್ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಲೇಟ್ ಆಗಿರುವಂಥದ್ದು ಅಂತ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲ್ಲ, ಅಂದ್ರೆ ಬಿಡುಗಡೆಯಾಗಲಿದೆ. ಜುಲೈ ತಿಂಗಳದ್ದು ಇದೇ 15ರೊಳಗೆ ಪಾವತಿಯಾಗಲಿದೆ. ಅಂದ್ರೆ ಜುಲೈ 15ರ ಒಳಗೇನೆ ಈ ಒಂದು 11ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಈಗಾಗಲೇ 11ನೇ ಕಂತಿನ ಹಣ ರಿಲೀಸ್ ಆಗಿದೆ. ಜುಲೈಗೆ 15 ಏನು ತಾರೀಕು ಅದಲ್ಲ, ಸೊ 15ನೇ ತಾರೀಕಿನೇ 12ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಹಾಗಾದ್ರೆ ನಮ್ಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೂಡ ಕೇಳ್ಬೋದು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಹೋಗಿದೆ, 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಇಬ್ಬರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡ್ಬೇಕಂದ್ರೆ 15ನೇ ತಾರೀಕಿನ ಒಳಗಾಗಿನೇ ನಿಮ್ಗೆ ಏನಾದರೂ 11ನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದ್ರೆ 15ನೇ ತಾರೀಕು ಏನಾಗತ್ತೆ ಅಂದ್ರೆ 2 ಕಂತುಗಳು ಸೇರಿಸಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. 11ನೇ ಕಂತಿನ ಹಣ ಕೂಡ ಜಮಾ ಆಗ್ಲತ್ತೆ. ಸೊ 12ನೇ ಕಂತಿನ ಹಣ ಕೂಡ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಆಗಿ 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಜುಲೈ 15ನೇ ತಾರೀಕು. ಅದಕ್ಕೆ ನಾನು 3 ದಿನ ಅಂತ ಹೇಳಿದ್ದೆ. ಸೊ ಎಲ್ಲರಿಗೂ ಕೂಡ 15ನೇ ತಾರೀಕಿನ ನಂತರ ಅಮೌಂಟು 4,000 ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ 11ನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರಿಗೆ. ಸೊ ಈಗಾಗಲೇ 11ನೇ ಕಂತಿನ ಹಣ ಬಂದಿದೆ ಅಂತ ಅನ್ಕೊಳ್ಳಿ ನಿಮಗೆ. ಸೊ ಅವ್ರ ನಂತರ 12ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಆಗಿ ಈ ಒಂದು ತಿಂಗಳಿನಲ್ಲಿ ಸೊ 4,000 ಅಮೌಂಟು ಜಮಾ ಆಗಲಿದೆ ನಿಮ್ಮ ಖಾತೆಗೆ. ಸೊ ಟೋಟಲ್ ಆಗಿ ಈಗ 2 ತಿಂಗಳಿಂದ ಕಾಯ್ತಾ ಇದ್ರಿ. ಸೊ ಈಗ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು. ಟೋಟಲ್ ಆಗಿ 4,000 ಅಮೌಂಟ್ ಜಮಾ ಆಗತ್ತೆ ಅಂತ ಹೇಳ್ಕೊಟ್ಟಿದ್ರು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.